ಪ್ರಿನ್ಸೆಸ್ ಬ್ಲೌಸ್ಗಳು ಹೆಚ್ಚಿನ ಚಾಲ್ತಿಯಲ್ಲಿರುವಂತದ್ದು. ಇದು ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಎರಡು ಈಗಿನ ಕಾಲದ ಫ್ಯಾಷನ್ಗೆ ಪೂರೈಸುತ್ತದೆ. ನೀವು ಇದನ್ನು ಭಾರಿ ಸೀರೆಯೊಂದಿಗೆ ಅಥವಾ ಹಗುರವಾಗಿಸಲು ಬಳಸಬಹುದು. ಈ ಬ್ಲೌಸಿನ ಡಿಸೈನ್ ನಿಮ್ಮ ಬೋರಿಂಗ್ ಸೀರೆಯನ್ನು ನಿಯಂತ್ರಿಸುವಂತದ್ದು. ಆದ್ದರಿಂದ ನೀವು ಯಾವುದಾದರೂ ಸಮಾರಂಭಕ್ಕೆ ಹೋಗುವುದಿದ್ದರೆ ಇಲ್ಲಿ ನಿಮಗೆ ಹಂತ ಹಂತವಾಗಿ ಈ ಬ್ಲೌಸ್ ಅನ್ನು ಹೊಲೆಯುವುದನ್ನು ಹೇಳಿಕೊಡುತ್ತೇವೆ. ಈ ಟ್ಯುಟೋರಿಯಲ್ ಅಲ್ಲಿ ನಾವು ಟೆಂಪ್ಲೇಟ್ ಅನ್ನು ಮಾರ್ಕ್ ಮಾಡುವುದು, ಬಟ್ಟೆಯನ್ನು ಕಟ್ ಮಾಡುವುದು, ಮುಂಭಾಗ ಮತ್ತು ಹಿಂಭಾಗದ ಪೀಸ್ಗಳನ್ನು ತಯಾರಿಸುವುದು, ಭುಜದ ಭಾಗವನ್ನು ಹೊಲೆಯುತ್ತಾ ಇವೆರಡನ್ನು ಸೇರಿಸುವುದು, ಪೈಪಿಂಗ್ ಅನ್ನು ಮತ್ತು ಬಾಯ್ ಸ್ಟ್ರಿಪ್ ಅನ್ನು ನೆಕ್ ಲೈನ್ಗೆ ಸೇರಿಸುವುದು, ಮುಖ್ಯವಾದ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆಯನ್ನು ಸೇರಿಸಿ ಹೊಲೆಯುವುದು, ತೋಳನ್ನು ತಯಾರಿಸಿ ಅದನ್ನು ಹೊಲೆಯುವುದು, ಸೈಡ್ ಸೀಮ್ ಅನ್ನು ಮುಗಿಸಿ ಜಿಪ್ಪರ್ ಅನ್ನು ಸೇರಿಸುವುದು ಮತ್ತು ಕೊನೆಯಲ್ಲಿ ಬಾಟಮ್ ಅನ್ನು ಹೆಮ್ಮಿಂಗ್ ಮಾಡಿ ನೆಕ್ ಲೈನ್ ಅನ್ನು ಮುಗಿಸುವುದು. ಇದಕ್ಕೆ ನಿಮಗೆ ಬೇಕಾಗಿರುವುದು ಬ್ಲೌಸಿಗೆ ಬೇಕಾದ 1 ಮೀಟರ್ ಬಟ್ಟೆ, 1 ಮೀಟರ್ ಮ್ಯಾಚಿಂಗ್ ಲೈನಿಂಗ್ ಬಟ್ಟೆ, www.ushasiv.com ನಿಂದ ಡೌನ್ಲೋಡ್ ಮಾಡಿಕೊಂಡಿರುವ ಪ್ರಿನ್ಸೆಸ್ ಬ್ಲೌಸಿನ ಟೆಂಪ್ಲೇಟ್, ಚಾಕ್, ಕತ್ತರಿ, ಮ್ಯಾಚಿಂಗ್ ದಾರ, 2 ಮೀಟರ್ ಮ್ಯಾಚಿಂಗ್ ಪೈಪಿಂಗ್, ಬೀಡೆಡ್ ಪಿನ್, ಸ್ಕೇಲ್, ಉಷಾ ಜನೋಮಿ ಪೈಪಿಂಗ್ ಫುಟ್, 8 ಇಂಚ್ ಕನ್ಸೀಲ್ಡ್ ಜಿಪ್ಪರ್, ಉಷಾ ಜನೋಮಿ ಜಿಪ್ಪರ್ ಫುಟ್, ಹುಕ್ ಮತ್ತು ಐಸೆಟ್ ಮತ್ತು ಹ್ಯಾಂಡ್ ನೀಡಲ್. ಹಂತ 1. ಟೆಂಪ್ಲೇಟ್ ಅನ್ನು ಮಾರ್ಕ್ ಮಾಡಿ ಕಟ್ ಮಾಡುವುದು. ಒಂದು ಸ್ಟೈಲಿಶ್ ಆದ ನಿಮಗಿಷ್ಟವಾದ ನಿಮ್ಮ ಸೀರೆಗೆ ಹೊಂದುವಂತಹ ಬಟ್ಟೆಯನ್ನು ತೆಗೆದುಕೊಳ್ಳಿ. ಈಗ ಬಟ್ಟೆಯನ್ನು ಉದ್ದವಾಗಿ ಮಡಿಚಿ ಬಲಭಾಗವನ್ನು ನೋಡುವಂತೆ ಇರಬೇಕು. ಈಗ ಇದೇ ನಮ್ಮ ಬಲಭಾಗ. ಈಗ www.ushasiv.com ನಿಂದ ಡೌನ್ಲೋಡ್ ಮಾಡಿಕೊಂಡಿರುವ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಇಡಬೇಕು. ನಾವು ಈಗ ಪ್ರಾರಂಭದಲ್ಲಿ 2 ಟೆಂಪ್ಲೇಟ್ ಅನ್ನು ಮುಂಭಾಗದ ಮೇಲೆ ಇಡಬೇಕು. ಈಗ ಹಿಂಭಾಗ ಮತ್ತು ತೋಳಿನ ಭಾಗವನ್ನು ತೆಗೆದುಕೊಳ್ಳಿ. ಈಗ ಮೊದಲ ಟೆಂಪ್ಲೇಟ್ ಅನ್ನು ಇಲ್ಲಿ ತೋರಿಸಿರುವಂತೆ ಮಡಿಚಬೇಕು. ಹಿಂಭಾಗದ ಟೆಂಪ್ಲೇಟ್ ಕೂಡ ಅದರ ಮೇಲೆ ಬರಬೇಕು. ಈಗ ಎಲ್ಲ ಟೆಂಪ್ಲೇಟ್ ಅನ್ನು ಸರಿಯಾಗಿ ಬೀಡೆಡ್ ಪಿನ್ ಸಹಾಯದಿಂದ ಪಿನ್ ಮಾಡಬೇಕು. ಪಿನ್ ಮಾಡುವಾಗ ಪಿನ್ಗಳು ಬಟ್ಟೆಯ 2 ಪದರಕ್ಕೂ ಹೋಗುತ್ತಿದೆಯೇ ಎಂದು ನೋಡಿಕೊಳ್ಳಿ. ಎಲ್ಲ ಪೀಸ್ಗಳನ್ನು ಪಿನ್ ಮಾಡಿದ ನಂತರ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಇಟ್ಟು ಟ್ರೇಸ್ ಮಾಡಬೇಕು. ಇದಕ್ಕೆ ಚಾಕ್ ಅನ್ನು ಬಳಸಿ ಜಾಗ್ರತೆಯಿಂದ ಎಲ್ಲ ಟೆಂಪ್ಲೇಟ್ ಅನ್ನು ಮಾರ್ಕ್ ಮಾಡಿ. ಕರ್ವ್ ಮತ್ತು ಎಡ್ಜಸ್ ನಲ್ಲಿ ಹುಷಾರಾಗಿ ಮಾರ್ಕ್ ಮಾಡಿ. ಎಲ್ಲಾ ನಾಚಸ್ ಮತ್ತು ಪಾಯಿಂಟ್ಗಳನ್ನು ಡಾಟ್ಗಾಗಿ ಮಾರ್ಕ್ ಮಾಡಲು ನೆನಪಿನಲ್ಲಿಡಿ. ಮಾರ್ಕಿಂಗ್ ಮಾಡಿದ ಮೇಲೆ ಟೆಂಪ್ಲೇಟ್ ಅನ್ನು ಒಂದೊಂದಾಗಿ ತೆಗೆಯಿರಿ. ಪಿನ್ಗಳನ್ನು ತೆಗೆಯುವಾಗ ಅದನ್ನು ಪಿನ್ ಕುಶನ್ ನಲ್ಲಿ ಇಡಿ. ಇದು ಅಪಾಯ ಆಗದಂತೆ ಕಾಪಾಡುತ್ತದೆ. ಪಿನ್ ತೆಗೆದ ನಂತರ ಟೆಂಪ್ಲೇಟ್ಗಳನ್ನು ಪಕ್ಕಕ್ಕಿಡಿ. ನಾವು ಬಟ್ಟೆಗೆ ಮತ್ತೆ ಪಿನ್ಗಳನ್ನು ಹಾಕೋಣ. ಇದು ಟೆಂಪ್ಲೇಟ್ ಅನ್ನು ಕತ್ತರಿಸಲು ಬಟ್ಟೆಯನ್ನು ಹಿಡಿದುಕೊಳ್ಳುತ್ತದೆ. 1 ರಿಂದ 2 ಪಿನ್ಗಳನ್ನು ಬಟ್ಟೆ ಭದ್ರವಾಗಿರಿಸಲು ಸಹಾಯವಾಗುತ್ತದೆ. ಕತ್ತರಿಯನ್ನು ತೆಗೆದುಕೊಂಡು ಕತ್ತರಿಸಲು ಪ್ರಾರಂಭಿಸಿ. ಮುಂಭಾಗದ ಪೀಸಿನಿಂದ ಪ್ರಾರಂಭಿಸಿ ಸ್ಥಿರವಾದ ಹಿಂಭಾಗದ ಪೀಸಿನವರೆಗೂ ಕತ್ತರಿಸಿ ನಂತರ ತೋಳುಗಳನ್ನು ಕತ್ತರಿಸಿ. ಪೀಸ್ ಅನ್ನು ಕತ್ತರಿಸಿದ ನಂತರ ಲೈನಿಂಗ್ ಬಟ್ಟೆಯನ್ನು ತೆಗೆದುಕೊಳ್ಳಿ ಮತ್ತು ಇದೇ ವಿಧಾನವನ್ನು ಪುನರಾವರ್ತಿಸಿ. 1 ಟೆಂಪ್ಲೇಟ್ನ 2 ಪೀಸ್ಗಳು ನಿಮ್ಮ ಬಳಿ ಇರಬೇಕು. ಒಂದು ಮುಖ್ಯವಾದ ಬಟ್ಟೆ ಮತ್ತು ಇನ್ನೊಂದು ಲೈನಿಂಗ್ ಬಟ್ಟೆಯದ್ದು. ಹಂತ 2. ಹಿಂಭಾಗದ ಬಟ್ಟೆ ಡಾಟ್ ಮಾಡುವುದು. ಈಗ ಮೊದಲು ಹಿಂಭಾಗದ ಟೆಂಪ್ಲೇಟ್ನಿಂದ ಪ್ರಾರಂಭಿಸೋಣ. ಹಿಂಭಾಗದ ಮುಖ್ಯವಾದ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆಯನ್ನು ತೆಗೆದುಕೊಳ್ಳೋಣ. ನೀವು 2 ನಾಚಸ್ ಮತ್ತು 1 ಡಾಟ್ ಅನ್ನು ಡಾಟಿಗಾಗಿ ಮಾರ್ಕ್ ಮಾಡಿರುವುದನ್ನು ಕಾಣಬಹುದು. ಪಾಯಿಂಟ್ಗಳನ್ನು ರೋಲರ್ ಸಹಾಯದಿಂದ ಗೆರೆ ಹಾಕಿ ಇದರಿಂದ ತ್ರಿಕೋನವಾಗುತ್ತದೆ. ನಾವೀಗ ಇದನ್ನು ಹಿಂಭಾಗದ ಬಟ್ಟೆಯ ಎಡಭಾಗದ ಪೀಸಿಗೂ ಮಾಡಬೇಕು. ಇದನ್ನು ಮಾಡಲು ಪಿನ್ ತೆಗೆದುಕೊಂಡು ಮಧ್ಯಭಾಗವನ್ನು ಮಾರ್ಕ್ ಮಾಡಿ ಪಿನ್ ಅನ್ನು ಬಟ್ಟೆಯ 2 ಪದರಕ್ಕೂ ಪಿನ್ ಹಾಕಬೇಕು.
ನಂತರ ಎಡ್ಜ್ ನಲ್ಲಿ ಬಟ್ಟೆಯನ್ನು ಅಲೈನ್ ಮಾಡಿ ಬಾಟಮಿನಲ್ಲಿ ನಾಚಸ್ ಅನ್ನು ಪಾಯಿಂಟ್ಗಳನ್ನು ಇರುವ ಕಡೆ ಮಾಡಿ. ಮಧ್ಯಭಾಗವನ್ನು ಸೇರಿಸಿ ಮತ್ತು ರೂಲರ್ನಿಂದ ನಾಚಸ್ ಅನ್ನು ಮಾರ್ಕ್ ಮಾಡಿ. ಈಗ ನಮ್ಮ ಹತ್ರ ಹಿಂಭಾಗದ ಬಟ್ಟೆಯ ಬಲಭಾಗ ಮತ್ತು ಎಡಭಾಗದ ಭಾಗಗಳು ಇದೆ. ಇದೇ ವಿಧಾನವನ್ನು ಲೈನಿಂಗ್ ಬಟ್ಟೆಗೂ ಮಾಡಬೇಕು. ಈಗ ಬಟ್ಟೆಗಳನ್ನು ಉಷಾ ವಂಡರ್ ಸ್ವಿಚ್ ಪ್ಲಸ್ ಸಿವಿಂಗ್ ಮೆಷಿನ್ ಹತ್ರ ತೆಗೆದುಕೊಂಡು ಹೋಗೋಣ. ನಾವೀಗ ಮುಖ್ಯ ಬಟ್ಟೆಯ ಒಂದು ಕಡೆ ಡಾಟ್ ಅನ್ನು ಹೊಲೆಯೋಣ. ಬಟ್ಟೆಯನ್ನು ತೆರೆದು ಇಲ್ಲಿ ತೋರಿಸಿರುವಂತೆ ನಾಚಸ್ ಅನ್ನು ಮ್ಯಾಚ್ ಮಾಡಿ. ಮಡಿಚಿರುವ ಗೆರೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ. ಹೊಲೆಯಲು ಪ್ರಾರಂಭಿಸುವ ಮುನ್ನ ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ಅನ್ನು ಎ ಮತ್ತು ನೇರವಾದ ಹೊಲಿಗೆಗೆ ಉದ್ದ 2.5ಗೆ ಇದೆಯೇ ಎಂದು ನೋಡಿಕೊಳ್ಳಿ. ಸ್ಥಿರವಾಗಿ ಮತ್ತು ನಿಖರವಾಗಿ ಗೆರೆಯ ಮೇಲೆ ಹೊಲೆಯಿರಿ. ರಿವರ್ಸ್ ಹೊಲಿಗೆಯನ್ನು ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಹಾಕಿ. ನೀವು ಇದನ್ನು ಮುಗಿಸಿದ ಮೇಲೆ ನಾವು ಇದೇ ವಿಧಾನವನ್ನು ಇನ್ನೊಂದು ಕಡೆ ಡಾಟ್ ಮಾಡಲು ಅನುಸರಿಸಬೇಕು. ನಾಚಸ್ ಅನ್ನು ಮ್ಯಾಚ್ ಮಾಡಿ ಮತ್ತು ಗೆರೆ ಮೇಲೆ ಹೊಲೆಯಿರಿ. ಒಂದು ಸುತ್ತು ರಿವರ್ಸ್ ಹೊಲಿಗೆಯನ್ನು ಹಾಕಲು ಮರೆಯಬೇಡಿ. ಬಟ್ಟೆಯನ್ನು ತಿರುಗಿಸಿ ಅದನ್ನು ನಿಧಾನವಾಗಿ ಚಪಟೆ ಮಾಡಲು ಪ್ರೆಸ್ ಮಾಡಿ. ಡಾಟ್ ಮಾಡುವ ವಿಧಾನವನ್ನು ಲೈನಿಂಗ್ ಬಟ್ಟೆಗೂ ಪುನರಾವರ್ತಿಸಿ. ಇದನ್ನು ಮುಗಿಸಿದ ಮೇಲೆ ಹೊಲಿಗೆಯ ಮೇಲೆ ಕ್ರೀಸ್ಗಳನ್ನ ಮಾಡಲು ಪ್ರೆಸ್ ಮಾಡಿ. ಹಿಂಭಾಗದ ಪೀಸ್ ಅನ್ನು ಪಕ್ಕಕ್ಕಿಡಿ. ಹಂತ 3 ಬ್ಲೌಸಿನ ಮುಂಭಾಗವನ್ನು ತಯಾರಿಸುವುದು. ಮುಂಭಾಗದ ಎಲ್ಲಾ ಪೀಸ್ಗಳನ್ನು ತೆಗೆದುಕೊಳ್ಳಿ. ಇದು ನಮ್ಮ ಮುಖ್ಯವಾದ ಬಟ್ಟೆ ಮತ್ತು ಇದು ನಮ್ಮ ಲೈನಿಂಗ್ ಬಟ್ಟೆ. ನೀವು ನೋಡುತ್ತಿರುವಂತೆ ಮುಖ್ಯ ಬಟ್ಟೆಯ ಮೇಲೆ ಟೆಂಪ್ಲೇಟ್ ಸಹಾಯದಿಂದ ಮಾರ್ಕಿಂಗ್ ಮಾಡಿದ್ದೇವೆ. ವಿಡಿಯೋದಲ್ಲಿ ತೋರಿಸಿರುವಂತೆ ನಾಚಸ್ ಅನ್ನು ಮಾಡಿದ್ದೇವೆ. ಇದೇ ರೀತಿ ಮುಖ್ಯ ಬಟ್ಟೆಯ ಎರಡನೇ ಭಾಗಕ್ಕೂ ನಾಚ್ ಅನ್ನು ಮಾಡಬೇಕು. ಇದನ್ನು ಹಿಂಡಿ ಕಟ್ ಮಾಡಿ. ಎರಡು ಲೈನಿಂಗ್ ಪೀಸ್ಗಳಿಗೂ ಇದೇ ವಿಧಾನವನ್ನು ಅನುಸರಿಸಿ. ಈಗ ಮುಖ್ಯವಾದ ಬಟ್ಟೆಯಿಂದ ಪಿನ್ಗಳನ್ನು ತೆಗೆದು ಅದನ್ನು ತೆರೆಯಿರಿ. ಅದನ್ನು ಟ್ಯುಟೋರಿಯಲ್ನಲ್ಲಿ ತೋರಿಸಿರುವಂತೆ ಜೋಡಿಸಿ. ನಿಮ್ಮ ಬಳಿ ಒಂದು ಮಧ್ಯಭಾಗ, ಎರಡು ಸಣ್ಣ ಭಾಗ, ಇದು ಸೈಡ್ಸ್ ಅನ್ನು ಮಾಡುತ್ತದೆ. ಎರಡು ಬಟ್ಟೆಯ ನಾಚಸ್ ಅನ್ನು ಮ್ಯಾಚ್ ಮಾಡಿ ವಿಡಿಯೋದಲ್ಲಿ ತೋರಿಸಿರುವಂತೆ ಎರಡನೇ ಭಾಗವನ್ನು ಮೊದಲನೇ ಭಾಗದ ಮೇಲೆ ಇಡಬೇಕು. ಬಲಭಾಗವನ್ನು ನೋಡುವಂತಿರಬೇಕು. ಇದನ್ನು ಪಿನ್ ಮಾಡಿ. ನಾವು ಆರ್ಮ್ ಹೋಲಿನವರೆಗೂ ಉಳಿದಿರುವ ಬಟ್ಟೆಯನ್ನು ಪಿನ್ ಮಾಡಬೇಕು. ಎಡ್ಜಸ್ ಅನ್ನು ತೋರಿಸಿರುವಂತೆ ಪಿನ್ ಮಾಡಿ. ಇದೇ ವಿಧಾನವನ್ನು ಇನ್ನೊಂದು ಕಡೆನೂ ಮಾಡಬೇಕು. ನಾಚಸ್ ಅನ್ನು ಮ್ಯಾಚ್ ಮಾಡಿ ಬಟ್ಟೆಯನ್ನು ಪಿನ್ ಮಾಡಿ ಉಳಿದ ಎಡ್ಜಸ್ ಅನ್ನು ಅಲೈನ್ ಮಾಡಿ ಪಿನ್ ಮಾಡಬೇಕು. ಎರಡು ಪಿನ್ ಮಾಡಿರುವ ಭಾಗವನ್ನು ನಿಧಾನವಾಗಿ ತೆರೆದರೆ ಇದು ನೋಡಲು ಮುಂಭಾಗ ಮತ್ತು ಹಿಂಭಾಗದಿಂದ ಹೀಗೆ ಕಾಣಬೇಕು. ಇದೇ ರೀತಿ ನಾವು ಲೈನಿಂಗ್ ಬಟ್ಟೆಯನ್ನು ಜೋಡಿಸಿ ಪಿನ್ ಮಾಡಬೇಕು. ನಿಮ್ಮ ಎರಡು ಪಿನ್ ಮಾಡಿರುವ ಬಟ್ಟೆ ಹೀಗೆ ಕಾಣಬೇಕು. ಈಗ ಪೀಸ್ ಅನ್ನು ಹೊಲೆಯೋಣ. ಮೊದಲು ಮುಖ್ಯ ಬಟ್ಟೆಯ ಕೆಲಸ ಮಾಡೋಣ. ಬಟ್ಟೆಯ ಒಂದು ಪಿನ್ ಮಾಡಿರುವ ಭಾಗವನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ.
ಹೊಲೆಯುವಾಗ ಪಿನ್ನುಗಳನ್ನು ತೆಗೆಯುತ್ತಾ ಹೋಗಿ. ಹೊಲಿಗೆಗಳು ಹೀಗೆ ಕಾಣಬೇಕು. ಈಗ ಇನ್ನೊಂದು ಕಡೆ ಹೊಲೆಯೋಣ. ಪಿನ್ನುಗಳನ್ನು ತೆಗೆಯುತ್ತಾ ಹೊಲೆಯುತ್ತಾ ಹೋಗಿ. ಈಗ ನಾವು 2 ಭಾಗಗಳನ್ನು ಹೊಲೆದಿದ್ದೇವೆ. ಈಗ ಮುಖ್ಯ ಬಟ್ಟೆಯನ್ನು ಇಟ್ಟು ಲೈನಿಂಗ್ ಬಟ್ಟೆಯ ಮೇಲೆ ಕೆಲಸವನ್ನು ಪ್ರಾರಂಭಿಸೋಣ. 2 ಕಡೆನೂ ಹೊಲೆಯಿರಿ ಮತ್ತು ಹೊಲೆಯುತ್ತಿರುವಾಗ ಪಿನ್ನುಗಳನ್ನು ತೆಗೆಯಲು ಮರೆಯಬೇಡಿ. ಹೊಲಿಗೆಯನ್ನು ಭದ್ರವಾಗಿಸಲು ನೇರ ಹೊಲಿಗೆ ಹಾಕುವಾಗ ಒಂದು ಸುತ್ತು ರಿವರ್ಸ್ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಹಾಕಲು ಮರೆಯಬೇಡಿ. ಇದನ್ನು ನೀವು ಮುಗಿಸಿದ ಮೇಲೆ ನಾವು ನಾಚಸ್ ಅನ್ನು ಸೀಮ್ ಅಲೌನ್ಸ್ ಮೇಲೆ ಮಾಡಬೇಕು. ಇದು ವೃತ್ತಾಕಾರದ ಬಟ್ಟೆ ಹಾಕೊಂಡಾಗ ಸರಿಯಾಗಿ ಕೂರಲು ಸಹಾಯವಾಗುತ್ತದೆ. ನಾಚಸ್ ಮಾಡುವಾಗ ಹೊಲಿಗೆ ಮೇಲೆ ಕತ್ತರಿಸದೆ ಖಚಿತಪಡಿಸಿಕೊಳ್ಳಿ. ನಾವು ನಾಚಸ್ ಅನ್ನು ಮುಖ್ಯ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆ ಎರಡರ ಮೇಲೂ ಮಾಡಬೇಕು. ನೀವು ನೋಡುತ್ತಿರುವಂತೆ ನಮ್ಮ ಮುಂಭಾಗದ ಪೀಸ್ ಸೇರಿದಾಗಿದೆ ಮತ್ತು ತಯಾರಾಗಿದೆ. ನಾವೀಗ ಹೊಲಿಗೆಗಳ ಮೇಲೆ ಅಯನ್ ಮಾಡಬೇಕು. ಇದು ಸೀಮ್ಸ್ ಅನ್ನು ಹೊಳಪಿಸುತ್ತದೆ ಮತ್ತು ವೃತ್ತಿಪರವಾಗಿರುತ್ತದೆ. ಮುಖ್ಯ ಬಟ್ಟೆಯ ಮುಂಭಾಗ ಮತ್ತು ಹಿಂಭಾಗದ ಮೇಲೆ ಅಯನ್ ಮಾಡಿ. ಹಿಂಭಾಗವನ್ನು ಅಯನ್ ಮಾಡುವಾಗ ಹೆಚ್ಚಾಗಿರುವ ಸೀಮ್ ಅಲೌನ್ಸ್ ಅನ್ನು ತೆಗೆದು ಅಯನ್ ಮಾಡಿ. ಲೈನಿಂಗ್ ಬಟ್ಟೆಗೂ ಇದೇ ರೀತಿ ಮಾಡಿ. ಅಯನ್ ಮಾಡುವಾಗ ಗಮನದಲ್ಲಿರಲಿ, ನೀವು ದೂರದಿಂದ ಅಯನ್ ಮಾಡಿ ಕೈಯನ್ನು ಹುಷಾರಾಗಿಟ್ಟುಕೊಳ್ಳಿ. ಹಂತ 4 ಮುಂಭಾಗ ಮತ್ತು ಹಿಂಭಾಗದ ಪೀಸ್ಗಳನ್ನು ಭುಜದ ಭಾಗದೊಂದಿಗೆ ಹೊಲೆಯುವುದು. ಇದನ್ನು ಮುಗಿಸಿದ ಮೇಲೆ ಮುಂಭಾಗದ ಪೀಸ್ಗಳನ್ನು ಇಲ್ಲಿ ತೋರಿಸಿರುವಂತೆ ಜೋಡಿಸಿ ಅದರ ಮೇಲೆ ಹಿಂಭಾಗದ ಪೀಸನ್ನು ಇಡಿ. ಬಲಭಾಗವನ್ನು ನೋಡುವಂತಿರಬೇಕು. ನಾವು ಈಗ ಮುಖ್ಯ ಬಟ್ಟೆಗೆ ಮುಂಭಾಗ ಮತ್ತು ಹಿಂಭಾಗವನ್ನು ಸೇರಿಸಲು ಭುಜವನ್ನು ಸೇರಿಸಬೇಕು. ಭುಜದ ಭಾಗವನ್ನು ಬೀಡೆಡ್ ಪಿನ್ ಸಹಾಯದಿಂದ ಪಿನ್ ಮಾಡಿ. ಲೈನಿಂಗ್ ಬಟ್ಟೆಗೂ ಇದೇ ವಿಧಾನವನ್ನು ಅನುಸರಿಸಿ. ಪೀಸುಗಳನ್ನು ನಿಮ್ಮ ಉಷಾ ವಂಡರ್ ಸ್ಟಿಚ್ ಪ್ಲಸ್ ಹೊಲಿಗೆ ಯಂತ್ರದ ಹತ್ತಿರ ತೆಗೆದುಕೊಂಡು ಹೋಗಿ ಭುಜದ ಭಾಗವನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ರಿವರ್ಸ್ ಹೊಲಿಗೆ ಹಾಕಲು ಮರೆಯಬೇಡಿ. ಪಿನ್ ಅನ್ನು ತೆಗೆದು ಇನ್ನೊಂದು ಭುಜಕ್ಕೂ ಹೀಗೆ ಮಾಡಿ. ಒಮ್ಮೆ ನೇರ ಹೊಲಿಗೆಯನ್ನು ಮುಗಿಸಿದ ಮೇಲೆ ಭುಜದ ಮೇಲೆ ಜಿಗ್ಜಾಗ್ ಹೊಲಿಗೆಯನ್ನು ಹಾಕೋಣ. ಇದು ಎಡ್ಜಸ್ ಅನ್ನು ಫ್ರೇಮ್ನಿಂದ ರಕ್ಷಿಸುತ್ತದೆ. ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ಅನ್ನು ಸಿ ಮತ್ತು ಹೊಲಿಗೆಯ ಉದ್ದವನ್ನು 1.5 ಗೆ ಸೆಟ್ ಮಾಡಿ ಭುಜದ ಸುತ್ತಲೂ ಇನ್ನೊಮ್ಮೆ ಹೊಲೆಯಿರಿ. ಜಿಗ್ಜಾಗ್ ಹೊಲಿಗೆ ಹಾಕುವಾಗ ರಿವರ್ಸ್ ಹೊಲಿಗೆ ಅಗತ್ಯವಿಲ್ಲ. ನಿಮ್ಮ ಅಂತಿಮ ಹೊಲಿಗೆ ಹೀಗೆ ಕಾಣಬೇಕು. ಇದೇ ವಿಧಾನವನ್ನು ಲೈನಿಂಗ್ ಬಟ್ಟೆಗೂ ಮಾಡಿ. ನಮ್ಮ ಮುಗಿದ ಹೊಲಿಗೆ ನೋಡಲು ಹೀಗೆ ಕಾಣಬೇಕು. ಹಂತ 5 ಪೈಪಿಂಗ್ ಮತ್ತು ಬಯಾಸ್ ಫೇಸಿಂಗ್ ಅನ್ನು ನೆಕ್ ಲೈನ್ಗೆ ಸೇರಿಸುವುದು. ನೀವು ನೋಡುತ್ತಿರುವಂತೆ ನಾವೀಗಾಗಲೇ ಭುಜದ ಭಾಗವನ್ನು ಮುಖ್ಯ ಮತ್ತು ಲೈನಿಂಗ್ ಬಟ್ಟೆಗೆ ಹೊಲೆದಿದ್ದೇವೆ. 2 ಪೀಸ್ಗಳನ್ನು ತೆರೆದು ಮುಖ್ಯ ಬಟ್ಟೆಯನ್ನು ಲೈನಿಂಗ್ ಬಟ್ಟೆಯ ಮೇಲಿಡಿ. ಹಿಂಭಾಗವನ್ನು ನೋಡುವಂತೆ. ಭುಜದ ಭಾಗವನ್ನು 2 ಕಡೆ ಮ್ಯಾಚ್ ಮಾಡಿ ಪಿನ್ ಮಾಡಿ. ನೆಕ್ ಫಿನಿಶಿಂಗ್ ಆಗಿ
ಪೈಪಿಂಗ್ ಮತ್ತು ಬಾಯ್ ಸ್ಟ್ರಿಪ್ ಅನ್ನು ತೆಗೆದುಕೊಳ್ಳಿ. ಬಾಯ್ ಸ್ಟ್ರಿಪ್ ತಯಾರಿಸಲು ನೀವು ನಮ್ಮ www.ushasiv.com ವೆಬ್ಸೈಟ್ನಲ್ಲಿ 10 ಡ್ರೆಸ್ ಟ್ಯುಟೋರಿಯಲ್ನಲ್ಲಿ ನೋಡಬಹುದು. ಬಾಯ್ ಸ್ಟ್ರಿಪ್ ಅನ್ನು ಅರ್ಧಕ್ಕೆ ಮಡಿಚಿ ಪೈಪಿಂಗ್ ನ ಮೇಲೆ ಬಾಯ್ ಸ್ಟ್ರಿಪ್ ಅನ್ನು ಓವರ್ಲ್ಯಾಪ್ ಮಾಡಿ ಅದನ್ನು ನೆಕ್ಲೈನ್ ನ ಬಲಭಾಗದಲ್ಲಿ ಇಡಿ. ಇದನ್ನು ನಾವು ಹೊಲೆಯುತ್ತೇವೆ. ಮೆಷಿನ್ ನ ಹತ್ತಿರ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ರೆಗ್ಯುಲರ್ ಪ್ರೆಸರ್ ಫುಟ್ ಅನ್ನು ತೆಗೆದು ಪೈಪಿಂಗ್ ಫುಟ್ ಅನ್ನು ಹಾಕಿ ಲಾಕ್ ಮಾಡಿ. ಪ್ಯಾಟರ್ನ್ ಸೆಲೆಕ್ಟೆಡ್ ಡಯಲ್ ಅನ್ನು ಎ ನೇರ ಹೊಲಿಗೆಗಾಗಿ ಮತ್ತು ಹೊಲಿಗೆಯ ಉದ್ದ 2.5 ಗೆ ಇಡಬೇಕು. ಸ್ವಲ್ಪ ಹೆಚ್ಚು ಪೈಪಿಂಗ್ ಮತ್ತು ಬಾಯ್ ಸ್ಟ್ರಿಪ್ ಅನ್ನು ಬಿಟ್ಟು ಈಗ ಹೊಲೆಯಲು ಪ್ರಾರಂಭಿಸಿ. ಎಲ್ಲಾ ಪದರವನ್ನು ಹೊಲೆಯುತ್ತೀರಾ ಎಂದು ಖಚಿತಪಡಿಸಿಕೊಳ್ಳಿ. ಹೊಲೆಯುತ್ತಿರುವಾಗ ಹೊಂದಿಸಿಕೊಂಡು ಹೋಗಿ. ಇದನ್ನು ಕತ್ತಿನ ಸುತ್ತಲೂ ಮಾಡಿ. ತುದಿಯನ್ನು ತಲುಪಿದಾಗ ಹೆಚ್ಚಾದ ಪೈಪಿಂಗ್ ಮತ್ತು ಬಾಯ್ ಸ್ಟ್ರಿಪ್ ಅನ್ನು ಮಡಿಚಿ ಮತ್ತು ಕೊನೆಯನ್ನು ಅದರ ಮೇಲೆ ಇಟ್ಟು ಓವರ್ಲ್ಯಾಪ್ ಆಗುವಂತೆ ಹೊಲೆಯಿರಿ. ಓವರ್ಲ್ಯಾಪ್ ಅನ್ನು ಹೊಲಿದ ಮೇಲೆ ನಿಲ್ಲಿಸಿ ಹೆಚ್ಚಾದ ಫೇಸಿಂಗ್ ಮತ್ತು ಪೈಪಿಂಗ್ ಅನ್ನು ಕತ್ತರಿಸಿ. ಹಂತ 6 ಮುಖ್ಯ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆಯನ್ನು ಸೇರಿಸುವುದು. ನೆಕ್ ಲೈನ್ ಆದ ನಂತರ ಪೈಪಿಂಗ್ ಫುಟ್ ಅನ್ನು ತೆಗೆದು ರೆಗ್ಯುಲರ್ ಫುಟ್ ಅನ್ನು ಹಾಕಿ ಲಾಕ್ ಮಾಡಿ. ನಂತರ ನಾವು ಲೈನಿಂಗ್ ಅನ್ನು ಮುಖ್ಯ ಬಟ್ಟೆಯೊಂದಿಗೆ ಹೊಲೆಯೋಣ. ತುದಿಗಳನ್ನು ಜೋಡಿಸಿ ಹೊಲೆಯಲು ಪ್ರಾರಂಭಿಸಿ. ನೀವು ಕೊನೆಗೆ ಬಂದಾಗ ಪಿವಟಿಂಗ್ ಟೆಕ್ನಿಕ್ ಅನ್ನು ಬಳಸಿ ಸೂಜಿಯನ್ನು ಎತ್ತದೆ ಬಟ್ಟೆಯನ್ನು ಹಾಗೆ ಹೊಲೆಯಿರಿ. ನಿಧಾನವಾಗಿ ಮತ್ತು ಸ್ಥಿರವಾಗಿ ಎಲ್ಲಾ ಕಡೆನೂ ಹೊಲೆಯಿರಿ. ಕರ್ವ್ಗಳಲ್ಲಿ ಹುಷಾರಾಗಿ ಹೊಲೆಯಿರಿ. ಸ್ಥಿರವಾಗಿ ಮತ್ತು ಅಚ್ಚುಕಟ್ಟಾದ ಹೊಲಿಗೆ ಪಡೆಯಿರಿ. ಹೆಚ್ಚಿನ ದಾರವನ್ನು ಕತ್ತರಿಸಿ. ಇದಾದ ಮೇಲೆ ನಿಮ್ಮ ಹೊಲಿಗೆ ನೋಡಲು ಹೀಗೆ ಕಾಣಬೇಕು. ಹಂತ 7 ತೋಳನ್ನು ತಯಾರಿಸುವುದು. ಮುಂದೆ ನಮ್ಮ ಪಟ್ಟಿಯಲ್ಲಿರುವುದು ತೋಳುಗಳು. ಬಟ್ಟೆಯನ್ನು ಅನ್ಪಿನ್ ಮಾಡಿ ತೋಳಿನ ತುದಿಯನ್ನು ಹೆಮ್ ಮಾಡಬೇಕು. ಫ್ಯಾನ್ಸಿ ಅಥವಾ ಮ್ಯಾಚಿಂಗ್ ಪೈಪಿಂಗ್ ಅನ್ನು ತೆಗೆದುಕೊಳ್ಳಿ. ಈಗ ತೋಳನ್ನು ತೆರೆದು ಅದರ ಮೇಲೆ ಲೈನಿಂಗ್ ಅನ್ನು ಇಡಬೇಕು. ಬಲಭಾಗವನ್ನು ನೋಡುವಂತಿರಬೇಕು. ಈಗ ಪೈಪಿಂಗ್ ಸ್ಟ್ರಿಪ್ ಅನ್ನು ಮುಖ್ಯ ಮತ್ತು ಲೈನಿಂಗ್ ಬಟ್ಟೆಯ ಮಧ್ಯ ಬಾಟಮ್ ಅಲೌನ್ಸ್ ನ ಜೊತೆ ಇಟ್ಟು ಮೂರನ್ನು ಒಟ್ಟಿಗೆ ಟ್ಯುಟೋರಿಯಲ್ ನಲ್ಲಿ ತೋರಿಸಿರುವಂತೆ ಪಿನ್ ಮಾಡಿ. ಪೈಪಿಂಗ್ ಅನ್ನು ಅಳತೆಗೆ ಕತ್ತರಿಸಿ ಮತ್ತು ಇದೇ ವಿಧಾನವನ್ನು ಇನ್ನೊಂದು ತೋಳಿಗೂ ಅನುಸರಿಸಿ. ಹುಷಾರಾಗಿ ಪಿನ್ ಮಾಡಿ. ಹೆಚ್ಚಾಗಿರುವ ಪೈಪಿಂಗ್ ಅನ್ನು ಮತ್ತೊಮ್ಮೆ ಕತ್ತರಿಸಿ. ನಾವೀಗ ಮಾರ್ಕ್ ಮಾಡಿರುವ ಜಾಗದಲ್ಲಿ ಹೊಲೆಯಬೇಕು. ನಾವು ತೋಳನ್ನು ತಿರುಗಿಸಬಹುದು. ಇದು ಹೀಗೆ ಕಾಣಿಸುತ್ತದೆ. ನಿಮ್ಮ ಪಿನ್ ಮಾಡಿರುವ ತೋಳಿನ ಭಾಗವನ್ನು ಪೈಪಿಂಗ್ ಮಾಡಲು ಮೆಷಿನ್ ನ ಹತ್ತಿರ ತೆಗೆದುಕೊಂಡು ಹೋಗಿ ರೆಗ್ಯುಲರ್ ಫುಟ್ ಅನ್ನು ತೆಗೆದು ಪೈಪಿಂಗ್ ಫುಟ್ ಅನ್ನು ಹಾಕಿ ಲಾಕ್ ಮಾಡಿ. ಪಿನ್ ಮಾಡಿರುವ ತುದಿಯನ್ನು ಪ್ರೆಸರ್ ಫುಟ್ ನಲ್ಲಿ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಪಿನ್ನುಗಳನ್ನು ಹೊಲೆಯುತ್ತಾ ತೆಗೆಯುತ್ತಾ ಹೋಗಿ.
ಪೈಪಿಂಗ್ ಫುಟ್ ಅನ್ನು ಹೇಗೆ ಉಪಯೋಗಿಸುವುದೆಂದು ತಿಳಿಯಲು ನಮ್ಮ ವೆಬ್ಸೈಟ್ www.ushasiv.com ಗೆ ಒಮ್ಮೆ ಭೇಟಿ ಕೊಡಿ. ಇದೇ ವಿಧಾನವನ್ನು ಇನ್ನೊಂದು ತೋಳಿಗೂ ಮಾಡಿ. ಹೊಲಿಗೆಯ ಹಿಂಭಾಗದಲ್ಲಿ ನೋಡಲು ಈ ರೀತಿ ಕಾಣಬೇಕು. ಆದರೆ ನಾವು ಇನ್ನೂ ಮುಗಿಸಿಲ್ಲ. ಈಗ ಬಟ್ಟೆಯನ್ನು ಪೂರ್ತಿ ಬಲಗಡೆ ತಿರುಗಿಸಿ ನಾವು ಇದಕ್ಕೆ ಎಡ್ಜ್ ಹೊಲಿಗೆಯನ್ನು ಅದರ ಮೇಲೆ ಹಾಕಬೇಕು. ಪೈಪಿಂಗ್ ಅನ್ನು ಪಾಪ್ ಮಾಡಲು ಹೊಲೆಯಲು ಪ್ರಾರಂಭಿಸಿ. ಹಾಗೆ ನಿಧಾನವಾಗಿ ಸ್ಥಿರವಾಗಿ ಕೆಳಗಿನವರೆಗೂ ಹೊಲೆಯಿರಿ. ಇದನ್ನೇ ಇನ್ನೊಂದು ತೋಳಿಗೂ ಮಾಡಬೇಕು. ಇದನ್ನು ಮುಗಿಸಿದ ಮೇಲೆ ನಾವು ಲೈನಿಂಗ್ ಬಟ್ಟೆಯನ್ನು ಮುಖ್ಯವಾದ ಬಟ್ಟೆಗೆ ಎಲ್ಲಾ ಓಪನ್ ಎಡ್ಜಸ್ ಅನ್ನು ಹೊಲೆಯುತ್ತಾ ಸೇರಿಸಬೇಕು. ಪೈಪಿಂಗ್ ಫುಟ್ ಅನ್ನು ತೆಗೆದು ಎ ಫುಟ್ ಅನ್ನು ಹಾಕಿ ಈ ರೀತಿ ಲಾಕ್ ಮಾಡಿ. ತೋಳಿನ ಎಡ್ಜ್ ಅನ್ನು ಪ್ರೆಸರ್ ಫುಟ್ ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಇದನ್ನು ಒಂದು ಪೂರ್ತಿ ಹೊಲಿಗೆಯನ್ನು ಪಿವಟ್ ಟೆಕ್ನಿಕ್ ಬಳಸಿ ಹೊಲೆಯಿರಿ. ಇದೇ ವಿಧಾನವನ್ನು ಇನ್ನೊಂದು ತೋಳಿಗೂ ಪುನರಾವರ್ತಿಸಿ. ನಿಮ್ಮ ಹೊಲಿಗೆಗಳು ಹೀಗೆ ಕಾಣಬೇಕು. ನೀವು ನೋಡುತ್ತಿರಬಹುದು, ನಾವು ಪೈಪಿಂಗ್ ಅನ್ನು ಮತ್ತು ಬಟ್ಟೆಯನ್ನು ಒಟ್ಟಿಗೆ ಹೊಲಿದಿದ್ದೇವೆ. ಹಂತ 8 ತೋಳನ್ನು ಸೇರಿಸುವುದು. ಈಗ ನೆನಪಿಸಲು, ನಾವು ನೆಕ್ ಪೈಪಿಂಗ್ ಮತ್ತು ಲೈನಿಂಗ್ ಬಟ್ಟೆ ಮತ್ತು ಮುಖ್ಯ ಬಟ್ಟೆಯನ್ನು ಒಟ್ಟಿಗೆ ಹೊಲಿದಿದ್ದೇವೆ. ನಂತರ ನಾವು ಸ್ಲೀವ್ಸ್ ಅನ್ನು ಆರ್ಮ್ ಹೋಲಿಗೆ ಸೇರಿಸಬೇಕು. ನಾವೀಗಾಗಲೇ ನಾಚ್ ಅನ್ನು ಸ್ಲೀವ್ಸ್ ನ ಮಧ್ಯದಲ್ಲಿ ಮಾಡಿದ್ದೇವೆ. ಇದನ್ನು ಭುಜದ ಮಧ್ಯಭಾಗಕ್ಕೆ ಮ್ಯಾಚ್ ಮಾಡಿ. ಸ್ಲೀವ್ ಅನ್ನು ಬಟ್ಟೆಯ ಮೇಲಿಡಿ. ಬಲಭಾಗವನ್ನು ನೋಡುವಂತಿರಬೇಕು. ನಂತರ ಪಿನ್ ಮಾಡಿ. ಮಧ್ಯದಲ್ಲಿ ಪಿನ್ ಮಾಡಿದ ಮೇಲೆ ಪೂರ್ತಿ ಸ್ಲೀವ್ ಅನ್ನು ಆರ್ಮ್ ಹೋಲಿಗೆ ಪಿನ್ ಮಾಡಿ. ಪಿನ್ ಬಟ್ಟೆಯ ಎಲ್ಲಾ ಪದರಕ್ಕೂ ಹಾಕಿದೆಯೇ ಎಂದು ನೋಡಿಕೊಳ್ಳಿ. ಇದೇ ವಿಧಾನವನ್ನು ಇನ್ನೊಂದು ತೋಳಿಗೂ ಮಾಡಬೇಕು. ಮಧ್ಯಭಾಗವನ್ನು ಪಿನ್ ಮಾಡಿ ನಂತರ ಪೂರ್ತಿ ಸ್ಲೀವ್ ಅನ್ನು ಪಿನ್ ಮಾಡಿ. ಪಿನ್ ಮಾಡಿರುವ ಬಟ್ಟೆಯನ್ನು ಮೆಷಿನ್ ನ ಹತ್ತಿರ ತೆಗೆದುಕೊಂಡು ಹೋಗಿ ಸ್ಲೀವ್ ಅನ್ನು ಆರ್ಮ್ ಹೋಲಿಗೆ ಹೊಲೆಯಿರಿ. ಪಿನ್ನುಗಳನ್ನು ಹೊಲೆಯುವಾಗ ತೆಗೆಯಿರಿ. ನಿಧಾನವಾಗಿ ಮತ್ತು ಸ್ಥಿರವಾಗಿ ಇನ್ನೊಂದು ತುದಿಯವರೆಗೂ ಹೊಲೆಯಿರಿ. ಇದನ್ನು ಮುಗಿಸಿದ ಮೇಲೆ ಇನ್ನೊಂದು ಸ್ಲೀವ್ ಅನ್ನು ಹೊಲೆಯಿರಿ. ಈಗ ಸ್ಲೀವ್ಸ್ಗೆ ಜಿಗ್ಜಾಗ್ ಮಾಡುವ ಸಮಯ. ಸೆಟ್ಟಿಂಗ್ ಅನ್ನು ಜಿಗ್ಜಾಗ್ ಹೊಲಿಗೆಗೆ ಬದಲಿಸಿ ಎಡ್ಜಸ್ ಮೇಲೆ ಹೊಲೆಯಿರಿ. ಒಂದು ಸ್ಲೀವ್ ಅನ್ನು ಮುಗಿಸಿದ ಮೇಲೆ ಜಿಗ್ಜಾಗ್ ಹೊಲಿಗೆಯನ್ನು ಇನ್ನೊಂದು ಸ್ಲೀವಿಗೂ ಮಾಡಬೇಕು. ನಿಮ್ಮ ಹೊಲಿಗೆ ಹೀಗೆ ಕಾಣಬೇಕು. ಹಂತ 9 ಸೈಡ್ ಸೀಮ್ ಅನ್ನು ಮುಗಿಸಿ ಜಿಪ್ಪರ್ ಅನ್ನು ಸೇರಿಸುವುದು. ನೀವು ನೋಡಬಹುದು, ನಾವು ಸ್ಲೀವ್ ಅನ್ನು ಸೇರಿಸಿದ್ದೇವೆ. ನಾವೀಗ ಸೈಡ್ ಸೀಮಿನ ಕೆಲಸವನ್ನು ಮಾಡಬೇಕು. ಆರ್ಮ್ ಹೋಲ್ಗಳನ್ನು ಒಟ್ಟಿಗೆ ಸೇರಿಸಿ ಪಿನ್ ಮಾಡಬೇಕು. ನಂತರ ಸ್ಲೀವ್ಸ್ ಮತ್ತು ಬ್ಲೌಸ್ ನ ಒಂದು ಭಾಗವನ್ನು ಪಿನ್ ಮಾಡಿ. ಬ್ಲೌಸಿನ ಎಡಭಾಗದಲ್ಲಿ ನಾವು ಕನ್ಸೀಲ್ಡ್ ಜಿಪ್ ಅನ್ನು ಹಾಕುತ್ತೇವೆ. ಮೊದಲಿಗೆ ಆರ್ಮ್ ಹೋಲ್ ಅನ್ನು ಸೇರಿಸಿ ಸ್ಲೀವ್ ಅನ್ನು ಪಿನ್ ಮಾಡಿ. ಜಿಪ್ ಅನ್ನು ಆರ್ಮ್ ಹೋಲಿನ ಕೆಳಗೆ ಸೇರಿಸಬೇಕು. ಇದು ಕನ್ಸೀಲ್ಡ್ ಜಿಪ್ ಆಗಿರುವುದರಿಂದ ಟ್ಯುಟೋರಿಯಲ್ ನಲ್ಲಿ ತೋರಿಸಿರುವಂತೆ ಜಿಪ್ಪಿನ ಬಲಭಾಗವನ್ನು ಬಟ್ಟೆಯ ಬಲಭಾಗಕ್ಕೆ ಇಡಬೇಕು.
ಜಿಪ್ಪರ್ನ ಒಂದು ಭಾಗವನ್ನು ಬ್ಲೌಸಿನ ಮುಂಭಾಗಕ್ಕೆ ಇಡಿ ಮತ್ತು ಇನ್ನೊಂದು ಭಾಗವನ್ನು ಬ್ಲೌಸಿನ ಹಿಂಭಾಗಕ್ಕೆ ಇಡಬೇಕು. ಬ್ಲೌಸ್ನ ಬಲಭಾಗದ ಸೀಮನ್ನು ಈಗ ಹೊಲೆಯಲು ಪ್ರಾರಂಭಿಸೋಣ. ಮೆಷಿನಿನ ನೇರ ಹೊಲಿಗೆಗೆ ರೀಸೆಟ್ ಮಾಡಿ ಬ್ಲೌಸ್ನ ಬಾಟಂನಿಂದ ಹೊಲೆಯಲು ಪ್ರಾರಂಭಿಸಿ. ಸ್ಲೀವ್ಸ್ನ ತುದಿಯವರೆಗೂ ಹೊಲೆಯಿರಿ. ನಿಮ್ಮ ಹೊಲಿಗೆಗಳು ಹೀಗೆ ಕಾಣಬೇಕು. ಈಗ ಎಡಭಾಗದ ಕಡೆ ಹೋಗೋಣ. ಇದಕ್ಕೆ ಮೊದಲು 1.5 ಇಂಚ್ ಆರ್ಮ್ ಹೋಲ್ನಿಂದ ಅಳತೆ ಮಾಡಿ ಮಾರ್ಕಿಂಗ್ ಮಾಡಿ. ಈ ಮಾರ್ಕಿಂಗ್ ಜಿಪ್ಪಿನ ತುದಿಯನ್ನು ಸೂಚಿಸುತ್ತದೆ. ಸ್ಲೀವ್ಸ್ನಿಂದ ಹೊಲೆಯಲು ಪ್ರಾರಂಭಿಸಿ ಆರ್ಮ್ ಹೋಲ್ನ ಕಡೆಗೆ ಹೊಲೆಯಿರಿ. ಒಂದೂವರೆ ಮಾರ್ಕಿಂಗ್ನವರೆಗೂ ಹೊಲೆಯಿರಿ ಮತ್ತು ನಿಲ್ಲಿಸಿ. ಹೊಲಿಗೆಗಳು ಹೀಗೆ ಕಾಣಿಸುತ್ತದೆ. ಮುಂದೆ ನಾವೀಗ ಜಿಪ್ಪರ್ ಅನ್ನು ಸೇರಿಸುವ ಕೆಲಸ ಮಾಡೋಣ. ಇದಕ್ಕೆ ರೆಗ್ಯುಲರ್ ಫುಟ್ ಅನ್ನು ತೆಗೆದು ಉಷಾ ಜನೋಮಿ ಜಿಪ್ಪರ್ ಫುಟ್ ಅನ್ನು ಹಾಕಿ ಲಾಕ್ ಮಾಡಿ. ಜಿಪ್ ಅನ್ನು ತೆರೆದು ಅದರ ಪಿನ್ ಮಾಡಿರುವ ಒಂದು ಭಾಗವನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಸ್ಥಿರವಾದ ಕೈಯಿಂದ ಹೊಲೆಯಿರಿ. ಜಿಪ್ ನೇರವಾದ ಗೆರೆಯಲ್ಲಿ ಇರಬೇಕು. ಇದಾದ ಮೇಲೆ ಇನ್ನೊಂದು ಕಡೆಯನ್ನು ಹೊಲೆಯಿರಿ. ಪಿನ್ನುಗಳನ್ನು ಹೊಲೆಯುತ್ತಿರುವಾಗ ತೆಗೆಯಿರಿ. ಈಗ ಇದರಲ್ಲಿ ಇನ್ನೊಂದು ಹೊಲಿಗೆಯನ್ನು ಹಾಕಬೇಕು. ಜಿಪ್ಪಿನ ಹಲ್ಲನ್ನು ತೆಗೆದು ಎಷ್ಟು ಹತ್ತಿರ ಸಾಧ್ಯವೋ ಅಷ್ಟು ಹತ್ತಿರ ಜಿಪ್ಪರ್ನ ಚಾಲನಕ್ಕೆ ಅಡ್ಡಿಯಾಗದಂತೆ ಹೊಲೆಯಿರಿ. ಇದು ಭದ್ರವಾದ ಜಿಪ್ಪರ್ ಅಟ್ಯಾಚ್ಮೆಂಟ್ ಆಗುತ್ತದೆ. ಇದು ಜಿಪ್ಪರ್ನ ಎರಡು ಕಡೆನೂ ಮಾಡಬೇಕು. ಹೆಚ್ಚಾದ ದಾರವನ್ನು ಕತ್ತರಿಸಿ. ನೀವು ನೋಡುತ್ತಿರುವಂತೆ ನಾವು ಜಿಪ್ಪರ್ ಅನ್ನು ಬ್ಲೌಸಿಗೆ ಸೇರಿಸಿದ್ದೇವೆ. ಈಗ ಜಿಪ್ಪರ್ ಫುಟ್ ಅನ್ನು ತೆಗೆದು ರೆಗ್ಯುಲರ್ ಫುಟ್ಟಿಗೆ ಹಾಕಿ ಲಾಕ್ ಮಾಡಿ. ಈಗ ಜಿಗ್ಜಾಗ್ ಸೈಡ್ ಸೀಮಿನ ಮೇಲೆ ಮಾಡುವ ಸಮಯ. ಪ್ಯಾಟರ್ನ್ ಸೆಲೆಕ್ಟರ್ ಅನ್ನು ಸಿ ಮತ್ತು ಹೊಲಿಗೆಯ ಉದ್ದವನ್ನು 1.5ಗೆ ಇಟ್ಟು ಸ್ಲೀವ್ಸ್ನಿಂದ ಹೊಲೆಯಲು ಪ್ರಾರಂಭಿಸಿ. ಜಿಪ್ಪರ್ ಅನ್ನು ತಲುಪಿದಾಗ 2 ಸೀಮ್ ಅಲೌನ್ಸ್ ಅನ್ನು ತೆರೆಯಿರಿ. 2 ಜಿಪ್ಪರಿಗೂ ಬೇರೆ ಬೇರೆ ಹೊಲಿಗೆಯನ್ನು ಹಾಕಿ. ಇದೇ ವಿಧಾನ ಪುನರಾವರ್ತನೆ ಎನ್ನಿಸಬಹುದು, ಆದರೆ ನಂಬಿ ಜಿಗ್ಜಾಗ್ ಹೊಲಿಗೆ ನಿಮ್ಮ ಎಲ್ಲಾ ತಯಾರಿಕೆಗೆ ಉತ್ಕೃಷ್ಟವಾದದ್ದು. ಇದು ಫ್ರೇಯಿಂಗ್ ಎಡ್ಜಸ್ ಅನ್ನು ತಡೆಯುತ್ತದೆ. ಸೈಡ್ಗಳು ಈಗ ಇನ್ನೂ ಅಚ್ಚುಕಟ್ಟಾಗಿ ಕಾಣುತ್ತಿದೆ ಅಲ್ವೇ?
ಜಿಪ್ಪರ್ ಅನ್ನು ಚೆಕ್ ಮಾಡಿ ಎಕ್ಸ್ಟ್ರಾ ಜಿಪ್ ಅನ್ನು ಬಿಟ್ಟು ಉಳಿದಿರುವುದನ್ನು ಕೊನೆಯಲ್ಲಿ ಕಟ್ ಮಾಡಿ. ಹಂತ 10. ಬ್ಲೌಸಿನ ಬಾಟಮ್ ಹೆಮ್ ಅನ್ನು ಮಾಡುವುದು. ಮುಂದೆ ನಾವು ಬ್ಲೌಸಿನ ಬಾಟಮ್ ಅನ್ನು ಹೆಮ್ಮಿಂಗ್ ಮಾಡುವ ಕೆಲಸ ಮಾಡೋಣ. ಮೊದಲು ನಾವು ಬಾಯ್ ಸ್ಟ್ರಿಪ್ ಅನ್ನು ತೆಗೆದುಕೊಂಡು ಅದನ್ನು ಅರ್ಧಕ್ಕೆ ಮಡಿಚಿ ಅದನ್ನು ಬ್ಲೌಸಿನ ಬಲಭಾಗಕ್ಕೆ ಹೊಲೆಯಬೇಕು. ಬ್ಲೌಸ್ ಅನ್ನು ಹೊಲಿಗೆ ಯಂತ್ರದ ಹತ್ತಿರ ತೆಗೆದುಕೊಂಡು ಹೋಗಿ ಜಿಪ್ಪರ್ ಅನ್ನು ತೆರೆದು ಅದನ್ನು ಮಡಿಚಿರುವ ಬಾಯ್ ಸ್ಟ್ರಿಪ್ ಅನ್ನು ಬ್ಲೌಸಿನ ಬಲಭಾಗದಲ್ಲಿ ಇಲ್ಲಿ ತೋರಿಸಿರುವಂತೆ ಇಡಬೇಕು. ಇದನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಈ ರೀತಿ ಹೊಲೆಯುತ್ತಾ ಹೋಗಿ. ಸುತ್ತಲೂ ಹೊಲೆಯುತ್ತಾ ಬಾಯ್ ಸ್ಟ್ರಿಪ್ ಅನ್ನು ಮಡಚುತ್ತಾ ಹೋಗಿ. ತುದಿಯನ್ನು ತಲುಪಿದಾಗ ದಾರವನ್ನು ಕತ್ತರಿಸಿ. ನೀವು ನೋಡುತ್ತಿರುವಂತೆ ನಾವು ಬಾಟಮ್ ಹೆಮ್ಲೈನ್ ಅನ್ನು ಹೊಲೆದಿದ್ದೇವೆ. ಈಗ ಹೆಚ್ಚಾದ ದಾರವನ್ನು ಕತ್ತರಿಸಿ. ನಿಮ್ಮ ಅಂತಿಮ ಹೊಲಿಗೆ ಹೀಗೆ ಕಾಣಬೇಕು. ನಂತರ ಹೆಚ್ಚಾದ ಸ್ಟ್ರಿಪ್ ಅನ್ನು ಕತ್ತರಿಸಿ ಅರ್ಧ ಇಂಚು ಬಿಟ್ಟು ಕತ್ತರಿಸಿ. ನಾವೀಗ ಬಾಯ್ ಸ್ಟ್ರಿಪ್ನ ತುದಿಯನ್ನು ಒಳಕ್ಕೆ ಮಡಚಬೇಕು ಮತ್ತು ಬಾಟಮ್ ಫೇಸಿಂಗ್ ಅನ್ನು ಒಳಕ್ಕೆ ಇಲ್ಲಿ ತೋರಿಸಿದಂತೆ ಮಡಚಬೇಕು. ನಾವೀಗ ಬ್ಲೌಸ್ನ ಪೂರ್ತಿ ಬಾಟಮ್ಗೆ ಕೈಯಲ್ಲಿ ಹೆಮ್ ಮಾಡಬೇಕು. ಸ್ಟ್ರಿಪ್ ಅನ್ನು ಸರಿಯಾಗಿ ಇದೆಯೇ ಎಂದು ನೋಡಿಕೊಳ್ಳಿ. ಅಚ್ಚುಕಟ್ಟಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನೀವು ಇದನ್ನು ಮುಗಿಸಿದ ಮೇಲೆ ಜಿಪ್ನ ಬಾಟಮ್ನಲ್ಲಿ ಹುಕ್ ಅನ್ನು ಇಟ್ಟು ಈ ರೀತಿ ಹೊಲೆಯಿರಿ. ಹುಕ್ ಎಂಬುದು ತುಂಬಾ ಮುಖ್ಯ. ಜಿಪ್ಪರ್ ಅದಾಗದೆ ತೆರೆಯದೆ ಇರುವಂತೆ ನೋಡಿಕೊಳ್ಳುತ್ತದೆ. ಅದರ ಕಣ್ಣನ್ನು ಎದುರಿನಲ್ಲಿ ಹೊಲೆಯುವುದನ್ನು ನೀವು ಮರೆಯಬೇಡಿ. ಇನ್ನೇನು ಮುಗಿಯುತ್ತಾ ಬಂತು. ಹಂತ 11. ನೆಕ್ಲೈನ್ ಅನ್ನು ಮುಗಿಸುವುದು. ಬ್ಲೌಸ್ ಅನ್ನು ಒಳಗಿನಿಂದ ಹೊರಕ್ಕೆ ತಿರುಗಿಸಿ ನಾವೀಗ ಅಂತಿಮ ಹಂತದ ಕೆಲಸ ಮಾಡೋಣ. ನೆಕ್ಲೈನಿನ ಹೆಮ್ಮಿಂಗ್ ಮಾಡುವುದು. ಬಾಯ್ ಸ್ಟ್ರಿಪ್ ಅನ್ನು ಒಳಕ್ಕೆ ಹಿಂಬದಿಗೆ ಮಡಿಚಿ ಮತ್ತು ಅದನ್ನು ಕೈಯಲ್ಲಿ ಹೊಲೆಯಿರಿ. ಪೂರ್ತಿ ಬಾಯ್ ಸ್ಟ್ರಿಪ್ನ ಮೇಲೆ ಹೊಲೆಯಿರಿ. ನಿಮ್ಮ ಕೈ ಕೆಲಸ ನೋಡಲು ಹೀಗೆ ಕಾಣಬೇಕು. ನಮ್ಮ ಬ್ಲೌಸ್ ಈಗ ತಯಾರಾಗಿದೆ. ಸೊಗಸಾದ, ಸರ್ವೋತ್ತಮ ಮತ್ತು ಸುಂದರವಾಗಿದೆ. ನೀವು ಇದನ್ನು ಮದುವೆ ಋತುವಿನಲ್ಲಿ ತೋರಿಸಿಕೊಳ್ಳಲು ತಾಳಲಾರಿರಿ. ನಮಗೆ ನಿಮ್ಮ ತಯಾರಿಯ ಫೋಟೋವನ್ನು ಕೆಳಗಿರುವ ಕಾಮೆಂಟ್ನಲ್ಲಿ ಹಾಕಿ. ನಿಮಗೆ ಈ ಟ್ಯುಟೋರಿಯಲ್ ಇಷ್ಟವಾಗಿದ್ದರೆ ಲೈಕ್ ಬಟನ್ ಅನ್ನು ಒತ್ತಲು ಮರೆಯಬೇಡಿ. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.